ಪ್ರಾಥಮಿಕ ಶಿಕ್ಷಣ ಇಲಾಖೆಯಲ್ಲಿ ಶೀತಲ ಸಮರ ಮುಂದುವರೆದಿದೆ. ಈ ಶೀತಲ ಸಮರ ತನ್ವೀರ್ ಸೇಠ್ ಹಾಗೆ ಶಾಲಿನಿ ರಜನೀಶ್ ಅವರ ಮಧ್ಯೆ ಮೊನ್ನೆ ತಾನೇ ಸುದ್ದಿಯಾಗಿತ್ತು. ಇವರಿಬ್ಬರ ನಡುವೆ ಹಗ್ಗಜಗ್ಗಾಟ ನಡೀತಾ ಇದೆ ಅನ್ನುವಂತ ಸುದ್ದಿ. ಅದರ ಮುಂದುವರೆದ ಭಾಗ ಈಗ ಮತ್ತೆ TV9ಗೆ ಲಭ್ಯ ಆಗ್ತಾ ಇದೆ ಮಾಹಿತಿ. ತನ್ವೀರ್ ಸೇಠ್ ಜೊತೆಗೆ ಶಾಲಿನಿ ರಜನೀಶ್ ಅವರ ಮಧ್ಯೆ ಹಗ್ಗಜಗ್ಗಾಟ ನಡೀತಾ ಇದೆ. ಯಾಕಂತಂದ್ರೆ ಶಾಲಿನಿ ರಜನೀಶ್ ಅವರನ್ನ ವರ್ಗಾವಣೆ ಮಾಡುವಂತೆ ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ. ಯಾರು? ಶಿಕ್ಷಣ ಸಚಿವ ತನ್ವೀರ್ ಸೇಠ್. ಶಿಕ್ಷಣ ಸಚಿವ ತನ್ವೀರ್ ಸೇಠ್ ಸಿಎಂಗೆ ಒಂದು ಪತ್ರವನ್ನ ಬರೆದಿದ್ದು ಶಾಲಿನಿ ರಜನೀಶ್ ಅವರನ್ನ ವರ್ಗಾವಣೆ ಮಾಡಬೇಕು ಅನ್ನುವಂಥದ್ದು ಒಂದಾದ್ರೆ, ಆ ಸ್ಥಾನಕ್ಕೆ ಅಜಯ್ ಸೇಠ್ಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಈಗ ಪ್ರಾಥಮಿಕ ಹಾಗೆ ಪ್ರೌಢಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ಶಾಲಿನಿ ರಜನೀಶ್ ಅವರು. ಅವರನ್ನ ಆ ಸ್ಥಾನದಿಂದ ವರ್ಗಾವಣೆ ಮಾಡಿ ಅವರ ಸ್ಥಾನಕ್ಕೆ ಅಜಯ್ ಸೇಠ್ ಅವರನ್ನ ತಂದು ಕೂರಿಸಬೇಕು ಅಂತ ಹೇಳಿ ತನ್ವೀರ್ ಸೇಠ್ ಸಿಎಂಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸದ್ಯ ಪ್ರಧಾನ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಪ್ರಾಥಮಿಕ ಪ್ರೌಢಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅವರು. ಹಾಗೆ ಒಂದು ವಿಚಾರ ಇವರಿಬ್ಬರ ನಡುವೆ ಹಗ್ಗಜಗ್ಗಾಟಕ್ಕೆ ಕಾರಣ ಆಗಿದ್ದು ಅಂತಂದ್ರೆ, ಮಾಹಿತಿ ಹಂಚಿಕೆಗಾಗಿ ಸ್ಕೂಲ್ ಜಿ ಲಿಂಕ್ ಅನ್ನುವಂತ ಒಪ್ಪಂದ ಏನಿತ್ತು, ಆ ಒಪ್ಪಂದ ಆಗ್ಬೇಕು ಅನ್ನುವಂಥದ್ದು ತನ್ವೀರ್ ಸೇಠ್ ಅವರ ಒಂದು ಬಹು ನಿರೀಕ್ಷೆಯಾಗಿತ್ತು. ಆದ್ರೆ ಆ ಒಪ್ಪಂದ ರದ್ದಾಗ್ಬಿಡ್ತು. ಅದೇ ಮನಸ್ತಾಪಕ್ಕೆ ಕಾರಣ ಆಯ್ತಾ ಅನ್ನುವಂತ ಪ್ರಶ್ನೆನೂ ಕೂಡ ಈಗ ಉದ್ಭವ ಆಗ್ತಾ ಇದೆ. ಅದರ ಜೊತೆಗೆ ಮತ್ತೊಂದ್ ಕಡೆ ಶಾಲಿನಿ ರಜನೀಶ್ ಅವರು ಎಲ್ಲಿದ್ದಾರೆ ಅಂತ ನೋಡಿದ್ರೆ, ಅವರು ಬೇರೆ 10 ದಿವಸದಿಂದ ಏನ್ ನಡೀತಾ ಇದೆ ಶಿಕ್ಷಣ ಇಲಾಖೆಯಲ್ಲಿ ಅನ್ನುವಂಥ ಅನುಮಾನ ಸಹಜವಾಗಿ ವ್ಯಕ್ತವಾಗುತ್ತೆ. ಪ್ರಾಥಮಿಕ ಹಾಗೆ ಶಿಕ್ಷಣ ಇಲಾಖೆಯಲ್ಲಿ ಏನ್ ನಡೀತಾ ಇದೆ ಅನ್ನುವಂಥ ಪ್ರಶ್ನೆಯ ಜೊತೆಗೇನೆ ಅಲ್ಲಿ ಹಿರಿಯ ಅಧಿಕಾರಿ ಜೊತೆಗೆ ಸಚಿವರ ನಡುವೆ ನಡೀತಾ ಇರುವಂತ ಈ ಶೀತಲ ಸಮರ ಇನ್ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನುವಂಥದ್ದನ್ನ ನೋಡ್ಬೇಕಾಗಿದೆ. ಯಾಕಂತ ಅಂದ್ರೆ ಇಬ್ಬರ ನಡುವೆ ಶೀತಲ ಸಮರ ಇತ್ತು, ಹಗ್ಗ ಜಗ್ಗಾಟ ಇತ್ತು. ಇದೀಗ ಅದಕ್ಕೆ ಪುಷ್ಟಿ ನೀಡುವಂತೆ ಪತ್ರ ಕೂಡ ಬರೆದಿದ್ದಾರೆ ತನ್ವೀರ್ ಸೇಠ್ ಅವರು ಅನ್ನೋದು ಲಭ್ಯ ಆಗ್ತಾ ಇದೆ. ಅಜಯ್ ಸೇಠ್ ಅವರನ್ನ ಬಂದು ಕೂರಿಸಿ ಶಾಲಿನಿ ರಜನೀಶ್ ಅವರನ್ನ ಇಲ್ಲಿಂದ ವರ್ಗಾವಣೆ ಮಾಡಿ ಅಂತೇಳಿ ಅವರು ಪತ್ರವನ್ನ ಬರೆದಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಮುತ್ತಪ್ಪ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಮುತ್ತಪ್ಪ, ಈಗ ಅನುಮಾನ ಇರೋದಂದ್ರೆ ಈ ಸ್ಕೂಲ್ ಜಿ ಲಿಂಕ್ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ನಡುವೆ ಮನಸ್ತಾಪ ಉಂಟಾಗಿರೋದು ಅಂತಲ್ಲ, ಏನದು ಮುತ್ತಪ್ಪ? ಅಲ್ಲಿಂದ ಯಾವ ರೀತಿಯಾಗಿ ಇಬ್ಬರ ನಡುವೆ ಈ ಶೀತಲ ಸಮರ ನಡೀತಾ ಇದೆ ಅನ್ನುವಂತ ಸುದ್ದಿ ಇದೆ. ಇವರೆಲ್ಲಿದ್ದಾರೆ? 10 ದಿವಸ ರಜೆ ಹಾಕೊಂಡು ಇವರೆಲ್ಲಿ ಹೋಗಿದ್ದಾರೆ ಅಂತ ಏನ್ ಕತೆ ಮುತ್ತಪ್ಪ? ಮಾಲ್ತೇಶ್, ಏನದು ಸ್ಕೂಲ್ ಜಿ ಲಿಂಕ್ ಎಂಬ ಒಂದು ಖಾಸಗಿ ಕಂಪನಿಗೆ ಏನು ವಿದ್ಯಾರ್ಥಿಗಳ ಮಾಹಿತಿ ಹಂಚಿಕೆ ವಿಚಾರವಾಗಿ ಶಾಲಿನಿ ರಜನೀಶ್ ಹಾಗೂ ಸಚಿವ ತನ್ವೀರ್ ಸೇಠ್ ನಡುವೆ ಒಂದು ಮುನಿಸು ಕೂಡ ಉಂಟಾಗಿತ್ತು. ಇದು ಕೇವಲ ನೆಪ ಅಷ್ಟೇ. ಏನು ಈಗಾಗಲೇ ಸರ್ಕಾರ ಸಾಕಷ್ಟು ಜನ IAS ಅಧಿಕಾರಿಗಳನ್ನ ವರ್ಗ ಮಾಡುವ ಮೂಲಕ ಏನು ಒಂದು ಹೊಸ ಪ್ರವೃತ್ತಿಯನ್ನ ಒಳಗೊಂಡಿತ್ತು. ಇದನ್ನ ತನ್ವೀರ್ ಸೇಠ್ ಕೂಡ ಮುಂದುವರಿಸುವಂತದ್ದು. ಏನು ಈಗ ಸಚಿವರು ತಮ್ಮ ಆಗದಿರುವಂತಹ ಒಂದು IAS ಅಧಿಕಾರಿಗಳನ್ನ ವರ್ಗ ಮಾಡೋಕೆ ಕೂಡ ಮುಂದಾಗಿದ್ದಾರೆ. ಅದರಲ್ಲಿ ತನ್ವೀರ್ ಸೇಠ್ಗಳು ಕೂಡ ಏನು ಶಾಲಿನಿ ರಜನೀಶ್ ಅವರನ್ನ ಈ ಕೂಡಲೇ ವರ್ಗಾವಣೆ ಮಾಡಿ ಆ ಸ್ಥಾನಕ್ಕೆ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಅಜಯ್ ಸೇಠ್ ಅವರನ್ನ ತರಬೇಕು ಅಂತ ಈಗಾಗಲೇ ಮುಖ್ಯಮಂತ್ರಿಗೆ ಪತ್ರ ಕೂಡ ಬರೆದಿರುವಂತದ್ದು. ಎಲ್ಲೋ ಒಂದ್ ಕಡೆ ಇದು IAS ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡ್ಕೊಂಡೆ ಸಚಿವರು ಈ ರೀತಿ ಪತ್ರಗಳನ್ನ ಬರ್ತಾ ಇದ್ದಾರೆ. ತಮ್ಮ ಕೆಲಸಕ್ಕೆ ಅಡ್ಡ ಬರುವಂತಹ ಅಥವಾ ತಮ್ಮ ಮಾತುಗಳನ್ನ ಯಾರು ಕೇಳೋದಿಲ್ವೋ ಅಂತಹ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡೋಕೆ ಎಲ್ಲರೂ ಕೂಡ ಒಂದು ಛಲವನ್ನ ಹಿಡಿದಿದ್ದಾರೆ. ಯಾಕಂದ್ರೆ ಮುಂಬರುವಂತಹ ಚುನಾವಣೆಯಲ್ಲಿ ಅಥವಾ ಈಗಿರುವಂತಹ ಕೆಲವೊಂದು ಕೆಲಸ ಕಾರ್ಯಗಳಿಗೆ ಇದೇ ಒಂದು ಏನು ಅಧಿಕಾರಿಗಳು ತಮಗೆ ಅಡ್ಡ ಆಗಿದ್ದಾರೆ. ಹೀಗಾಗಿ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಕಾರ್ಯಗಳನ್ನ ಹೇಳಿ ಅವರನ್ನ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡುವಂತಹ ಒಂದು ಪ್ರವೃತ್ತಿಯನ್ನ ಈಗ ಸಚಿವರು ಮುಂದುವರಿಸಿದ್ದಾರೆ. ಸದ್ಯ ಶಾಲಿನಿ ರಜನೀಶ್ ಅವರನ್ನ ಈ ಕೂಡಲೇ ಅವರನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಿ ಏನು ಅಜಯ್ ಸೇಠ್ ಅಂದ್ರೆ ತನ್ವೀರ್ ಸೇಠ್ ಅವರ ಆಪ್ತ ಅಂತಾನೆ ಎಲ್ಲರೂ ಕೂಡ ಹೇಳಲಾಗುತ್ತೆ. ಆ ಒಂದು ಅಜಯ್ ಸೇಠ್ ಅವರನ್ನ ಈ ಕೂಡಲೇ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯ ಒಂದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡ್ಬೇಕು ಅಂತ ಕೂಡ ಈಗಾಗಲೇ ಪತ್ರ ಬರೆದಿರುವಂತದ್ದು ಮಾಲ್ತೇಶ್. ಓಕೆ ಮುತ್ತಪ್ಪ, ಮಾಹಿತಿ ಪ್ರಕಾರವಾಗಿ ನೋಡಿದ್ರೆ ಎಷ್ಟು ಟೈಮ್ ಆಗಿದೆ ಶಾಲಿನಿ ರಜನೀಶ್ ಅವರು ಈಗ ಬಂದು ಪ್ರಧಾನ ಕಾರ್ಯದರ್ಶಿ ಹುದ್ದೆಯಲ್ಲಿದ್ದು? ಮುತ್ತಪ್ಪ, ಒಂದು ಯಾಕಂತಂದ್ರೆ ಈಗೆಲ್ಲ CIT ಮೊರೆ ಹೋಗ್ತಾ ಇದ್ದಾರೆ ಸರ್ಕಾರ ಈ ತರ ಮಾಡ್ತಾ ಇದ್ದಾಗ 2 ವರ್ಷನೂ ಕೂಡ ಮಿನಿಮಮ್ ನಮ್ ಕೂರೋಕ್ ಬಿಡ್ತಾ ಇಲ್ಲ ಅನ್ನುವಂತ ರೀತಿಯಲ್ಲಿ ಇವ್ರಿಗೆ ಏನಾದ್ರು ಆ ತರದ ಮುಂದಿನ ಹೋರಾಟಗಳ ದಾರಿ ಇದೆಯಾ ಅನ್ನೋ ಕೇಳೋದು ಕುತೂಹಲಕ್ಕೋಸ್ಕರ ಕೇಳಿದ್ದು ಮುತ್ತಪ್ಪ. ಎಷ್ಟು ಟೈಮ್ ಆಗಿದೆ ಈಗ ಬಂದು? ಖಂಡಿತ ಮಾಲ್ತೇಶ್, ಏನು ಶಾಲಿನಿ ರಜನೀಶ್ ಈಗಾಗಲೇ 1.5 ವರ್ಷ ಅಷ್ಟೇ ಆಗಿರಬಹುದು ಈ ಒಂದು ಇಲಾಖೆಗೆ ಬಂದು. ಯಾಕಂದ್ರೆ ಅವರು ಕೂಡ ಈ ಹಿಂದೆ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯಲ್ಲಿ ಕರ್ತವ್ಯ ಕೂಡ ನಿರ್ವಹಿಸುವಂತವರು ಅಲ್ಲಿ ಕರ್ತವ್ಯ ನಿರ್ವಹಿಸಿ ನಂತರ ಈ ಒಂದು ಕೆಲಸಕ್ಕೆ ಬಂದರು. 1.5 ವರ್ಷ ಅಷ್ಟೇ ಇವರು ತಮ್ಮ ಒಂದು ಹುದ್ದೆಯಲ್ಲಿ ಇದ್ದಾರೆ ಎಂಬ ಮಾಹಿತಿ ಕೂಡ ಬರ್ತಾ ಇದೆ. ಈಗ IAS ಅಧಿಕಾರಿಗಳ ಒಂದು ಸರತಿ ಸಾಲಿನಲ್ಲಿ ವರ್ಗಾವಣೆ ಆಗ್ತಿರುವುದರಿಂದಾಗಿ ಇವರು ಕೂಡ ಈಗ ಏನು ST ಒಂದು ಮೊರೆ ಹೋಗ್ತಾ ಇದ್ದಾರೆ. ತಮ್ಮ ವರ್ಗಾವಣೆಯನ್ನ ತಡೆಯೋಕ್ಕೂ ಕೂಡ ಮುಂದಾಗ್ತಾರೆ. ಈ ಒಂದು ಸಾಲಿಗೂ ಕೂಡ ಶಾಲಿನಿ ರಜನೀಶ್ ಕೂಡ
ಮುಂದಾಗಬಹುದು, ತಮ್ಮ ವರ್ಗಾವಣೆ ಈ ಕೂಡಲೇ ನಿಲ್ಲಿಸಬೇಕು. ಅಂದ್ರೆ ಒಂದು ವೇಳೆ ಇವರನ್ನ ಏನಾದ್ರು ವರ್ಗಾವಣೆ ಮಾಡೋಕೆ ಸರ್ಕಾರ ಮುಂದಾದ ಸಂದರ್ಭದಲ್ಲಿ ಅವರು ಕೂಡ ಇದಕ್ಕೆ ತಡೆ ಹಿಡಿಯೋಕೆ ಮುಂದಾಗಬಹುದು. ಮಲ್ತೇಶ್, ಓಕೆ, ಇದು ಯಾವತ್ತು ಬರ್ದಿರೋದು ಮುತ್ತಪ್ಪ? ಇದಕ್ಕೆ ಸಂಬಂಧಪಟ್ಟಂತೆ ಆ ಕಡೆಯಿಂದ ಏನಾದ್ರು ರಿಪ್ಲೈ ಇದೆಯಾ? ಮುಖ್ಯ ಕಾರ್ಯದರ್ಶಿ ಕಡೆಯಿಂದ ಇದೇನಾದ್ರು ತಿಳಿದು ಬಂದಿದೆಯಾ ಮುತ್ತಪ್ಪ? ಇದೇನಾದ್ರು ಡೀಟೇಲ್ಸ್? ಮಲ್ತೇಶ್, ಇದು ಸಚಿವ ಹಾಗೂ ಮುಖ್ಯಮಂತ್ರಿಗಳ ನಡುವೆ ನಡೆದಂತಹ ಒಂದು ಪತ್ರ ವ್ಯವಹಾರ ಆಗಿದ್ರಿಂದಾಗಿ ಇದು ಸಾಕಷ್ಟು ಗೌಪ್ಯವಾಗಿ ಇಡಲಾಗಿತ್ತು. ಇದು ಕಳೆದ ತಿಂಗಳು 24ನೇ ತಾರೀಕಿನಂದು ತನ್ವೀರ್ ಶೆಟ್ಟಿ ಅವರು ನೇರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಪತ್ರ ಬರೆದಿರ್ತಾರೆ. ಯಾಕಂದ್ರೆ ಈಗ ಸಚಿವರು ಯಾರು ಕೂಡ ಬಹಿರಂಗವಾಗಿ ಅದೇನು ಒಂದು IAS ಅಧಿಕಾರಿಗಳನ್ನ ವರ್ಗ ಮಾಡಿ ಅಂತ ಯಾರು ಕೂಡ ಹೇಳಲ್ಲ. ಹೀಗಾಗಿ ಸಾಕಷ್ಟು ಗೌಪ್ಯವಾಗಿ ಇಟ್ಟುಕೊಂಡು ಇವರು ನೇರವಾಗಿ ಮುಖ್ಯಮಂತ್ರಿಯವರಿಗೆ ಪತ್ರ ಬರೆದಿದ್ರು. ಏನಂದ್ರೆ IAS ಅಧಿಕಾರಿಯಾದಂತಹ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ಪ್ರಾಥಮಿಕ ಮತ್ತು ಶಿಕ್ಷಣ ಈ ಪ್ರೌಢಶಾಲೆಯ ಮುಖ್ಯ ಕಾರ್ಯದರ್ಶಿ ಅಂತ ಶಾಲೆ ರಜನವನ್ನ ಈ ಕೂಡಲೇ ವರ್ಗಾವಣೆ ಮಾಡಬೇಕು. ಯಾಕಂದ್ರೆ ಆಡಳಿತಾತ್ಮಕ ಮತ್ತು ಹಿತದೃಷ್ಟಿಯಿಂದಾಗಿ ಇವರನ್ನ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಕೂಡ ಈಗ ಒಂದು ಪತ್ರ ಬರೆದಿದ್ರು. ಇದೇ ವಿಚಾರವಾಗಿ ಈಗ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಪತ್ರಕ್ಕೆ ನೀಡಿರುವುದು ಕೂಡ ಸಾಕಷ್ಟು ಗೌಪ್ಯವಾಗಿದೆ. ಮಲ್ತೇಶ್, ಥ್ಯಾಂಕ್ ಯು ಮುತ್ತಪ್ಪ. ಪತ್ರ ಅಂತೂ ಬರೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದು ಮುಖ್ಯಮಂತ್ರಿಯವರಿಗೆ ಬರೆದಿರುವಂತಹ ಪತ್ರ. ಆ ಪತ್ರದ ಪ್ರತಿ ಕೂಡ ನಮಗೆ ಇಲ್ಲಿ ಲಭ್ಯ ಆಗಿದೆ. ಶಾಲಿನಿ ರಜನೀಶ್ನವರನ್ನ ಆಡಳಿತ ಹಿತದೃಷ್ಟಿಯಿಂದ ಅವರನ್ನ ವರ್ಗ ಮಾಡಬೇಕು ಅಂತ ಹೇಳ್ಕೊಂಡ್ಬಿಟ್ಟು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದರೆ ಆ ಸ್ಥಾನಕ್ಕೆ ಅಜಯ್ ಸೇಠ್ ಅವರನ್ನ ತಂದು ಕೂರಿಸಬೇಕು ಅನ್ನುವಂಥ ರೀತಿಯಲ್ಲಿ ಅವರು ಮಾಡ್ಕೊಂಡಿರುವಂತಹ ಮನವಿ ಏನಿದೆ, ಸಹಜವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಪ್ರತಿನಿಧಿ ಮುತ್ತಪ್ಪ ಕೂಡ ಹೇಳ್ತಾ ಇದ್ದ ಹಾಗೆ AS IPS ಅಧಿಕಾರಿಗಳನ್ನು ವರ್ಗಾವಣೆ ಮಾಡುವಂಥದ್ದು ಭಾಳ ಏನು ಹೆಚ್ಚಾಗ್ತಾ ಇದೆ. ಅದರ ಮುಂದಿನ ಹಂತ ಇದು, ಅಥವಾ ಅದೇ ದೃಷ್ಟಿಯಲ್ಲಿ ಇದು ಕೂಡ ಆಗ್ತಾ ಇರೋದು. ಸಚಿವರು ಶಾಲಿನಿ ರಜನೀಶ್ ಅವರನ್ನ ಕಳಿಸಿ ಅಜಯ್ ಸೇಠ್ ಅವರನ್ನ ಮುಂದೆ ಕೂರಿಸುವಂಥ ಹಿಂದಿನ ಉದ್ದೇಶ ಏನು ಅನ್ನುವಂಥ ರೀತಿಯ ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ.